ಎಲ್ಲ ಆತ್ಮೀಯ ವಿದ್ವಾಂಸರಿಗೆ ನಮಸ್ಕಾರಗಳು. ಪರ್ಯಾಯ ಶ್ರೀ ಪುತ್ತಿಗೆ ಮಠಾಧೀಶರಾದ ಪರಮಪೂಜ್ಯ ಶ್ರೀ ಶ್ರೀ ಸುಗುಣೇಂದ್ರ ತೀರ್ಥ ಶ್ರೀಪಾದಂಗಳವರು ಮತ್ತು ಕಿರಿಯ ಪಟ್ಟದ ಪರಮಪೂಜ್ಯ ಶ್ರೀ ಶ್ರೀ ಸುಶ್ರೀಂದ್ರ ತೀರ್ಥ ಶ್ರೀಪಾದಂಗಳವರು ಕೃಷ್ಣನ ಸನ್ನಿಧಾನದಲ್ಲಿ ಶ್ರೀ ಕೃಷ್ಣಾಷ್ಟಮಿಯ ಪರ್ವಕಾಲದಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾದ ಸಂಶೋಧನಾತ್ಮಕವಾದ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ. ನಮ್ಮ ನಾಡಿನ ಅತ್ಯಂತ ಪ್ರಸಿದ್ಧವಾದ ನಿಟ್ಟೆ ವಿಶ್ವವಿದ್ಯಾಲಯದ ಇಂಡಿಯನ್ ನಾಲೆಜ್ ಸಿಸ್ಟಮ್ ಕೇಂದ್ರದ ಮೂಲಕವಾಗಿ ಅದರ ಸಹಭಾಗಿತ್ವದಲ್ಲಿ ಮತ್ತು ಪರ್ಯಾಯ ಶ್ರೀ ಪುತ್ತಿಗೆ ಮಠ, ಶ್ರೀ ವಾದಿರಾಜ ಸಂಶೋಧನಾ ಪ್ರತಿಷ್ಠಾನ ಈ ಎಲ್ಲ ಸಂಸ್ಥೆಗಳ ಒಗ್ಗೂಡಿಕೆಯಲ್ಲಿ ಒಂದು ಸಂಶೋಧನಾತ್ಮಕವಾದ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಪರಮಪೂಜ್ಯ ಶ್ರೀಪಾದಂಗಳವರು ಸಂಕಲ್ಪಿಸಿದ್ದಾರೆ. ಭಾರತೀಯ ಜ್ಞಾನ ಪರಂಪರ ಎಂಬುವ ವಿಷಯದಲ್ಲಿ ನಮ್ಮ ಭಾರತದ ಭವ್ಯ ಜ್ಞಾನದ ನಿಧಿಯಾದಂತಹ ವೇದಗಳು, ಉಪನಿಷತ್ತು, ಬ್ರಹ್ಮಸೂತ್ರ, ಪುರಾಣಗಳು, ಹಾಗೆ ಅನೇಕ ಯೋಗ, ವಾಸ್ತು ಮೊದಲಾದಂತಹ ಎಲ್ಲ ವಿಷಯದಲ್ಲಿ ಒಂದು ವಿದ್ವತ್ಪೂರ್ಣವಾದ ಸಂಶೋಧನಾತ್ಮಕವಾದ ಕಾರ್ಯಕ್ರಮ ನಡೆಯಬೇಕು ಅಂತ ಪರಮಪೂಜ್ಯ ಶ್ರೀಪಾದಂಗಳವರ ಸಂಕಲ್ಪದಂತೆ ಇದೇ ಬರುವ ಸೆಪ್ಟೆಂಬರ್ 12ನೇ ತಾರೀಕು ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ರಾಜಾಂಗಣದಲ್ಲಿ ಒಂದು ದಿನದ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ಆಯೋಜಿಸಲಾಗಿದೆ. ದೇಶ ವಿದೇಶಗಳ ಎಲ್ಲ ಸಂಶೋಧನಾತ್ಮಕ ವಿದ್ವಾಂಸರು ತಮ್ಮ ಈ ಪ್ರಬಂಧವನ್ನು ಕಳಿಸುವ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು. ತಾವು ಮಾಡುವುದಿಷ್ಟೇ, ಆಗಸ್ಟ್ ಮೊದಲ ವಾರದ ಒಳಗಾಗಿ ಒಂದು ವಿದ್ವತ್ಪೂರ್ಣವಾದಂತಹ ಪ್ರಬಂಧವನ್ನು ಕಳಿಸಿ ಅದನ್ನು ಒಂದು ಉಪನ್ಯಾಸದ ರೀತಿಯಲ್ಲಿ ಒಂದು 20 ನಿಮಿಷಗಳ ಉತ್ತಮವಾದ ವಿಡಿಯೋ ಮಾಡಿ ನಿಮಗೆ ಕಳಿಸಿಕೊಟ್ಟಂತಹ ಒಂದು ಲಿಂಕಿನಲ್ಲಿ ಅದನ್ನು ನಮಗೆ ನೀವು ಸಮರ್ಪಣೆ ಮಾಡಬೇಕು. ಸೆಪ್ಟೆಂಬರ್ 12ನೇ ತಾರೀಕು ISSN ನಂಬರಿನಲ್ಲಿ ಈ ಸಂಶೋಧನಾತ್ಮಕವಾದ ಪ್ರಬಂಧಗಳ ಪುಸ್ತಕ ಮುದ್ರಣಗೊಳ್ಳಲಿದೆ. ತಾವೆಲ್ಲರೂ ಕೂಡ ಈ ಸಂಶೋಧನಾತ್ಮಕವಾದಂತಹ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಆತ್ಮೀಯವಾಗಿ ನಾನು ಕೇಳಿಕೊಳ್ತಾ ಇದ್ದೀನಿ. ನಮಸ್ಕಾರ.